ಆತ್ಮೀಯ ಯೋಗ ಬಂಧುಗಳಿಗೆ ನಮಸ್ಕಾರ. ಈಗ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ವಜ್ರಾಸನಕ್ಕೆ ಬರೋಣ. ಮೊದಲು ಪ್ರಾರ್ಥನೆ, ಸಹಜವಾದ ಉಸಿರಾಟ. ಓಂಕಾರಕ್ಕೆ ಸಂಪೂರ್ಣವಾಗಿ ಶ್ವಾಸವನ್ನು ತೆಗೆದುಕೊಳ್ಳೋಣ ಮೂಗಿನ ಮೂಲಕ. ನಮ್ಮೆರಡು ಹಸ್ತಗಳು ಕಣ್ಣೆದುರುಗಡೆ ಬರಲಿ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಸಹನಾ ಭವತು ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತುಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ಪ್ರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯಾತ್ಮಿಕ ಯೋಗ ಬಂಧುಗಳೇ, ಈಗ ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮವನ್ನು ವಜ್ರಾಸನದಲ್ಲಿ ಕುಳಿತು ಮಾಡಬಹುದು. ಮತ್ತು ವಜ್ರಾಸನದ ಈ ಒಂದು ಭಂಗಿಯನ್ನು ಊಟದ ಮೊದಲು, ಊಟದ ನಂತರವೂ ಯಾವಾಗ ಬೇಕಾದರೂ ವಜ್ರಾಸನವನ್ನು ನಾವು ಮಾಡಬಹುದು. ಕಾರಣ ಅಷ್ಟೇ, ಬೆಳ್ಳಿ ಬಂಗಾರಕ್ಕಿಂತಲೂ ಉತ್ತಮವಾದ ಕ್ವಾಲಿಟಿ ಮತ್ತು ಉತ್ತಮವಾದ ಬೆಲೆ ವಜ್ರಕ್ಕಿರುವುದರಿಂದ ವಜ್ರಾಸನ ನಮ್ಮ ದೇಹವನ್ನು ಗಟ್ಟಿಮುಟ್ಟಾಗಿಡ್ತದೆ. ಹಾಗಾಗಿ ವಜ್ರಾಸನದಲ್ಲೇ ಅನೇಕ ಕ್ರಿಯೆಗಳನ್ನು ನಾವು ಮಾಡ್ಬೋದು. ಊಟ ಮಾಡಬೇಕಾದ್ರೂ ನಾವು ವಜ್ರಾಸನದಲ್ಲಿ ಕೂತ್ಕೊಂಡು ತಟ್ಟೆ ನಿಂಗಿಟ್ಕೊಂಡು ಊಟ ಮಾಡಿದರೆ ನಮ್ಮ ಬೆನ್ನು, ಸೊಂಟ, ಭುಜ, ಕುತ್ತಿಗೆ ಕಂಪ್ಲೀಟ್ ನೇರವಾಗಿರೋದ್ರಿಂದ ಜೀರ್ಣಕ್ರಿಯೆಯು ಚೆನ್ನಾಗಾಗ್ತದೆ ಈ ವಜ್ರಾಸನದಲ್ಲಿ. ಹಾಗಾಗಿ ಇದೇ ವಜ್ರಾಸನದಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋಣ. ಬೆಟ್ಟೊಳಗಾಗ್ತೀವಿ, 4 ಬೆರಳು ಮೇಲೆ ಮುಗಿಸ್ತೀವಿ. ಬ್ರೀತ್ ಇನ್, ಕೈ ಮೇಲೆಚ್ಚಿ ಬೆರಳು ಬಿಸ್ತೀವಿ. ಬ್ರೀತ್ ಔಟ್, ಕೈ ಕೆಳಗಿಸಿ ಮುಷ್ಟಿ ಕಟ್ತೀವಿ. 1 ಮೊಣಕೈ ಭೂಮಿಯನ್ನು ನೋಡ್ತದೆ, 4 ಮುಷ್ಟಿ ಕಟ್ಟಿರ್ತಕ್ಕಂಥದ್ದು ಆಕಾಶ ನೋಡ್ತದೆ. ಹಾಗಾಗಿ ಇದರಲ್ಲಿ ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ರೆಡಿ, ಸ್ಟಾರ್ಟ್ ಮಾಡೋಣ. ಗಮನಿಸಿ, ಈ ಭಸ್ತ್ರಿಕಾ ಪ್ರಾಣಾಯಾಮದಿಂದ ನಮ್ಮ ತೋಳ್ಬಲಕ್ಕೆ ಲಾಭ ಏನು ಅನ್ನೋದನ್ನು ಬಿಡಿ ಬಿಡಿಯಾಗಿ ಗಮನಿಸ್ತಾ ಹೋಗಿ. ತೋಳ್ಬಲ, ಅರ್ಧ ಬಾಡಿ, ಸೊಂಟದ ಕೆಲಬಗಳಿಂದಲೂ ಶೋಲ್ಡರ್ ಸಮೇತ ಈಚಲ್ಪಡ್ತು, ಜಗ್ಗಲ್ಪಡ್ತು, ಸ್ಟ್ರೆಚ್ ಆಯಿತು. ಮತ್ತು ಕೆಳಗೆ ತೊಳ್ತೀರ. ನಮ್ಮ ಭುಜಗಳು ಬಲಿಷ್ಠವಾಗಲಿಕ್ಕೆ ಕಾರಣ
ಭಸ್ತ್ರಿಕಾ ಪ್ರಾಣಾಯಾಮ. ಜೊತೆಯಲ್ಲಿ ಪ್ರಾಣಾಯಾಮದಲ್ಲಿ ನಾವು ಶ್ವಾಸ ನಿಶ್ವಾಸ ಮಾಡ್ತೀವಿ. ಆಗ ನಮ್ಮ ಶ್ವಾಸಕೋಶಗಳಿಗೆ ಸಂಪೂರ್ಣವಾದ ಆರೋಗ್ಯವನ್ನು ಕೊಡಲಿಕ್ಕೆ ಈ ಭಸ್ತ್ರಿಕಾ ಪ್ರಾಣಾಯಾಮ ಹೇಳಿ ಮಾಡಿದ ಒಂದು ಪ್ರಾಣಾಯಾಮವಾಗಿದೆ. ಒಂದ್ಸಲ ನೋಡ್ಕೊಳ್ಳಿ, 10 ಟೈಮ್ಸ್ ನೋಡ್ಕೊಳ್ಳಿ. ನೀವು ಅದನ್ನು 30 ಟೈಮ್ಸ್ ಅಂತ ನೀವು ಮಾಡಬೇಕು. ಇದನ್ನು ಸಹ ಯಾರು ಮಾಡಬಾರ್ದು? ಹಾರ್ಟ್ ಆಪ್ರೇಷನ್ ಆಗಿರ್ತಕ್ಕಂಥವ್ರು ಖಂಡಿತ ಮಾಡಬಾರ್ದು. BP ಹೈ ಇರ್ತಕ್ಕಂಥವ್ರು ಸಹ ಮಾಡಬಾರ್ದು. ಇದು ನೀವು ಗಮನಿಸಿಬಿಟ್ಟೆ ಇನ್ನುಳಿದವ್ರು ಮಾಡಬಹುದು. 10 ಟೈಮ್ಸ್ ಅಷ್ಟೇ ಮಾಡ್ತೀವಿ. ನೀವು 30 ಟೈಮ್ಸ್ನಂತ 3 ಟೈಮ್ಸ್ ಮಾಡಿದೆ ಮಾತ್ರ ಇವು ನಾವೇ ಆಗಿದ್ದೀವೋ ಆಗ ನೀವು ಸಂಪೂರ್ಣವಾಗಿ ಆರೋಗ್ಯವಿರಲಿಕ್ಕೆ ಸಾಧ್ಯ. ರೆಡಿ? 10 ಟೈಮ್ಸ್ ಮಾತ್ರ ಭಸ್ತ್ರಿಕಾ ಪ್ರಾಣಾಯಾಮ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮೂಲಕ ನೋಡಿ, ಇಲ್ಲಿ ಎತ್ತಿದಾಗ ಕಿವಿ ಟಚ್ ಆಗಬೇಕು ನಮ್ಮ ತೋಳು ಬಲಗಳು. ಮತ್ತು ಕೆಳಗಿಳಿದಾಗ ಕ್ಲೀನಾಗಿ ನಮಗೆ ಮೊಣಕೈಗಳು ನೆಲವನ್ನೇ ನೋಡಬೇಕು, ಆಕಾಶಕ್ಕೆ ಮುಷ್ಟಿ ಕಾಣಿಸ್ಬೇಕು. ಇದರಿಂದ ಸಾಕಷ್ಟು ಲಾಭಗಳನ್ನು ತಿಳ್ಕೊಂಡಿದ್ದೀರಿ. ಇನ್ನು ನೀವು ಮಾಡ್ತಾ ಹೋದರೆ ನಿಮಗೆ ಫೀಲ್ ಆಗುತ್ತೆ ಇದು ಈ ಭಾಗದ ಸ್ಟಮಕ್ಕಿಗೆ ಏನು ಉತ್ತಮವಾದ ನಮಗೆ ಲಾಭ ದೊರೆಯಿತು ಅಂತಕ್ಕಂಥದ್ದು. ಈಗ ಮುಂದಿನ ಪ್ರಾಣಾಯಾಮವನ್ನು ಮಾಡೋಣ, ಅದೇ ಕಂಟಿನ್ಯೂ ಮಾಡೋಣ. ಸ್ವಲ್ಪ ಭಸ್ತ್ರಿಕಾ ಆದಮೇಲೆ ಕಪಾಲಭಾತಿ ಪ್ರಾಣಾಯಾಮ. ಇದೇ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ವಜ್ರಾಸನದಲ್ಲೇ. ಕಪಾಲಭಾತಿ ಪ್ರಾಣಾಯಾಮ ಕೇವಲ ಎಲ್ಲ ಪ್ರಾಣಾಯಾಮಗಳಲ್ಲೂ ಬ್ರೀತ್ ಇನ್ ಆಗುತ್ತೆ, ಬ್ರೀತ್ ಔಟ್ ಆಗುತ್ತೆ. ಇನ್ನು ಕೆಲವು ಪ್ರಾಣಾಯಾಮಗಳಲ್ಲಿ ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್ ಆಗುತ್ತೆ. ಉಸಿರು ತೆಗೆದುಕೊಳ್ತೀವಿ, ಹಿಡಿದಿಟ್ಕೊಳ್ತೀವಿ, ಉಸಿರನ್ನು ಬಿಡ್ತೀವಿ. ಆದರೆ ಕಪಾಲಭಾತಿ ಪ್ರಾಣಾಯಾಮದಲ್ಲಿ ಮಾತ್ರ ಉಸಿರನ್ನು ಕೇವಲ ಹೊರಗಾಗ್ತೀವಿ. ಗಮನಿಸಿ, ಇದು ದ್ರೋಣ ಮುದ್ರೆ ಅಂತ ಬಳಸ್ತೀವಿ. ಮೊಣಕಾಲಿಂಗ್ ಹಿಡ್ಕೊಂಡ್ರೆ ದ್ರೋಣ ಮುದ್ರೆ ಅಂತ ಬಳಸಿದ್ದಾರೆ. ಕೇವಲ ನೋಡಿ, ಮೂಗಿನಿಂದ ಒಳಗಿರೋ ಉಸಿರನ್ನು ಹೊರ ಹಾಕ್ತೀನಿ, ಹೊಟ್ಟೆ ಒಳಗೆ ಹೋಗುತ್ತೆ, ಹೊಟ್ಟೆ ಕೆಳಗೆ ಬಿಡ್ತೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಉಸಿರು ತಗೊಳ್ಳೋ ಹಾಗಿಲ್ಲ. ಒಂದು ರಾಂಗ್ ಮಾಡಿ ತೋರಿಸ್ತಾ ನೋಡಿ. ಈಗ ಮಾಡಬಾರ್ದು, ರಾಂಗ್ ಮಾಡಬಾರ್ದು. ಇದನ್ನು ಸಹ ಆಪ್ರೇಷನ್, ಮಂತ್ಲಿ ಪಿರಿಯಡ್ ಇರತಕ್ಕಂಥ ಸ್ತ್ರೀಯರು ಮತ್ತು ಹಾರ್ಟ್ ಆಪ್ರೇಷನ್ ಆಗಿರ್ತಕ್ಕಂಥ BP ಇರ್ತಕ್ಕಂಥವ್ರು ಮಾತ್ರ ಮಾಡಬಾರ್ದು. ಅದಲ್ಲದೆ ಮೂರ್ಛೆ ರೋಗ ಇರತಕ್ಕಂಥವ್ರು ಸಹ ಮಾಡಬಾರದು. ಆಗ ಕಿವಿ ಸೋರ್ತಕ್ಕಂಥವ್ರು ಸಹ ಮಾಡಬಾರ್ದು. ಕಿವಿ ಸೋರ್ತಕ್ಕಂಥವ್ರು ಒಂದು ಪ್ರಾಣಾಯಾಮ ಇದೆ, ಅದನ್ನು ನಂತರ ತೋರಿಸ್ತೀನಿ, ಭ್ರಾಮರಿ ಪ್ರಾಣಾಯಾಮ ಅಂತ. ಅದನ್ನು ಮಾಡಿದರೆ ನಮಗೆ ಕಿವಿ ಸೋರೋದು ತಪ್ಪುತ್ತೆ. ಅದು ಮೂಗಿನಿಂದ ಉಸಿರು ತಗೊಂಡು ಕಿವಿಯಿಂದ ಉಸಿರು ಬಿಡ್ತಕ್ಕಂಥದ್ದು. ಅದನ್ನು ಆಮೇಲೆ ಪ್ರಾಕ್ಟೀಸ್ ಮಾಡೋಣ. ಈಗ ಇಷ್ಟು ನ್ಯೂನತೆ ಇರತಕ್ಕಂಥವ್ರು ಮಾತ್ರ ಯಾವುದೇ ಕಾರಣಕ್ಕೂ ಈ ಕಪಾಲಭಾತಿಯನ್ನಾಗಲಿ ಭಸ್ತ್ರಿಕನ್ನು ಆಗಲಿ ಮಾಡಬಾರ್ದು. ಅವರು ಕೇವಲ ಚಂದ್ರನಾಡಿ, ಸೂರ್ಯನಾಡಿ, ನಾಡಿ ಶೋಧನ ಪ್ರಾಣಾಯಾಮ ಮಾಡ್ಬೋದು. ಕೇವಲ ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಈಗ ನಾವು ಮಾಡ್ತಿದ್ವಿ ಕಪಾಲಭಾತಿ ಪ್ರಾಣಾಯಾಮ. ನೇರ ಕೂತ್ಕೊಳ್ಳಿ, ಚೆಸ್ಟ್ ಮೇಲೆ ತೊಗೊಳ್ತಿರ್ಬೇಕು. ಆಗಿಂದಾಗೆ ಚೆಸ್ಟ್ ಮೇಲೆ ಬಂದಾಗ ಹೊಟ್ಟೆ ಒಳಗೆ ಹೋಗುತ್ತೆ. ಉಸಿರು ಬಿಟ್ಟಿದ್ದೀನಿ, ಮೂಗಿನಿಂದ ಹೊಟ್ಟೆ ಒಳಗೆ ಹೋಗಿದೆ, ಹೊಟ್ಟೆ ಕೆಳಗೆ ಬಿಡ್ತೀನಿ ನೋಡಿ. ಇಷ್ಟು ಇಲ್ಲಿ ಉಸಿರು ತಗೊಳ್ಳೋ ಪ್ರಮೇಯನೇ ಬರೋದಿಲ್ಲ. ಒಂದು 10 ಟೈಮ್ಸ್ ಮಾಡ್ತೀನಿ. ನೀವು 30 ಟೈಮ್ಸ್ ಅಂತ ಖಂಡಿತ 3 ಟೈಮ್ಸ್ ಮಾಡಬೇಕು, ಅದರ ಸಂಪೂರ್ಣ ಲಾಭವನ್ನು ಪಡೀಲಿಕ್ಕೆ. ನೋಡ್ಕೊಳ್ಳಿ, 10 ಟೈಮ್ಸ್ ಕಪಾಲಭಾತಿ ಪ್ರಾಣಾಯಾಮ. ಓಕೆ, ಕಪಾಲಭಾತಿ ಪ್ರಾಣಾಯಾಮ ಆಯಿತು. ಇದರಲ್ಲಿ ಈಗ ನಾನು ಆಗಲೇ ಹೇಳ್ದಂಗೆ ಮೂಗಿನ ಮೂಲಕ ಶ್ವಾಸವನ್ನು ತೆಗೆದುಕೊಂಡು ಕಿವಿಯ ಮೂಲಕ ಬಿಡಲಿಕ್ಕೆ ಪ್ರಯತ್ನಿಸಬೇಕು. ಕಾರಣ, ನಮಗೆ ನಮ್ಮ ದೇಹಕ್ಕೆ ನವದ್ವಾರಗಳಿದ್ದಾವೆ, ನವರಂಧ್ರಗಳಿದ್ದಾವೆ, 9 ತೂತುಗಳು. ಯಾವುವು ಅನ್ನೋದನ್ನು ಗಮನಕ್ಕೆ ತೊಗೊಳ್ಳೋಣ. ಮೂಗಿನ ಒಳ್ಳೆ, ಒಂದು ಮೂಗಿನ 2 ಒಳ್ಳೆಗಳು, ಕಿವಿಗಳ 2 4, ಕಣ್ಣುಗಳು 6, ಬಾಯಿ 1 7, ಜನನೇಂದ್ರಿಯ 8 ಮತ್ತು ಗುದದ್ವಾರ 9. 9 ರಂಧ್ರಗಳ ಮೂಲಕ ನಾವು ಉಸಿರಾಡ್ತಕ್ಕಂಥವ್ರು ಇದ್ದೇವೆ. ಅದು ಗುರುತಿಸ್ಕೋಬೇಕು ಸೂಕ್ಷ್ಮವಾಗಿ, ಆಗ ಮಾತ್ರ ಗೊತ್ತಾಗ್ತದೆ. ಈಗ ನಾವು ಮಾಡೋಣ ಕಿವಿ ಸೋರುವುದನ್ನು ತಡೆಗಟ್ಟುವಿಕೆ
ಮತ್ತು ಕಿವಿ ಅಸ್ಪಷ್ಟವಾಗಿ ಮಂದಗತಿಯಲ್ಲಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಪ್ರಾಣಾಯಾಮವು ಒಂದು ಲೆಕ್ಕದಲ್ಲಿ ಈ ರೀತಿ ಪೊಸಿಷನಿಗೆ ಬರ್ತಾರೆ, ಮತ್ತೊಂದು ಲೆಕ್ಕದಲ್ಲಿ ಈ ರೀತಿ ಬರ್ತಾರೆ, ಮತ್ತೊಂದು ಲೆಕ್ಕದಲ್ಲಿ ಮತ್ತೆ ಕೆಲವರು ಷಣ್ಮುಖ ಮುದ್ರೆಯಲ್ಲಿ ಪ್ರಾಣಾಯಾಮವನ್ನು ಮಾಡ್ತಾರೆ. ಮೂರಲ್ಲಿ ಯಾವುದ್ರ ಮಾಡಿದ್ರು ಸಹ ಒಂದೇ. ಒಂದು ಮಾತು ಬರ್ತದೆ, ಹಳ್ಳಿಯಿಂದ ಡೆಲ್ಲಿಗೆ ಹೋದರೂ ಡೊಳ್ಳಿಂದ ಒಂದೇ ಪೆಟ್ಟು ಅಂತ ಹೇಳ್ತಾರೆ. ಹಳ್ಳಿಗೆ ಬಾರಿಸಿದ್ರು ಅದೇ ಪೆಟ್ಟು, ಅದೇ ಒಂದು ಡೊಳ್ಳನ್ನು ಡೆಲ್ಲಿಗೆ ತೊಗೊಂಡೋಗಿ ಬಾರಿಸಿದ್ರು ಅದೇ ಶಬ್ದ ಬರುತ್ತೆ ಹೊರತು ಬೇರೇನಿಲ್ಲ. ಆದರೆ ಮುಷ್ಟಿ ಕಟ್ಟಿ ಪ್ರಾಣಾಯಾಮ ಮಾಡಿದ್ರು ಭ್ರಾಮರಿ ಒಂದೇ, ತೋರು ಬೆರಳನ್ನು ಟಚ್ ಮಾಡಿದ್ರು ಭ್ರಾಮರಿ ಪ್ರಾಣಾಯಾಮ ಒಂದೇ. ಷಣ್ಮುಖ ಮುದ್ರೆ ನೋಡಿ, ತೋರು ಬೆರಳು ಕಣ್ಣುಬ್ಬಿನ ಮೇಲೆ, ಮಧ್ಯದಲ್ಲಿ ಕಣ್ರಪ್ಪೆ ಮೇಲೆ ಮಧ್ಯದ ಬೆರಳು, 4ನೇ ಉಂಗುರದ ಬೆರಳು ಮೂಗಿನ ಕೆಳಗೆ, ಕಿರು ಬೆರಳು ತುಟಿ ಕೆಳಗೆ, ಹೆಬ್ಬೆರಳು ಮಾತ್ರ ಹೀಗಿರ್ತದೆ. ಇದು ಷಣ್ಮುಖ ಮುದ್ರೆಯಲ್ಲಿ ಪ್ರಾಣಾಯಾಮ. ಗಮನಿಸಿ, ಶ್ವಾಸ ಬಿಡ್ತೀನಿ. ಮೊದಲು ಶ್ವಾಸ ತಗೊಂಡಾದ್ಮೇಲೆ ಕಿವಿಯ ಒಂದು ಸಣ್ಣ ಕಿವಿ ಸಿಗುತ್ತೆ, ಅದನ್ನು ಮಾತ್ರ ಟಚ್ ಮಾಡಬೇಕು ಹೆಬ್ಬೆಟ್ಟಿನಿಂದ. ಕಿವಿ ಒಳಗೆ ಬೆರಳಿಡಬಾರ್ದು. ಉಗುರಿದ್ರೆ ನಂಜಾಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ, ಸೆಪ್ಟಿಕ್ ಆಗುತ್ತೆ, ಮತ್ತು ಗಲೀಜಿದ್ರೆ ಅಂಟುತ್ತೆ. ಅದಾಗಬಾರ್ದು. ಕಿವಿಯ ಸ್ಕಿನ್ ಇದೆ ಒಂದು, ಇದನ್ನು ಟಚ್ ಮಾಡಿದರೆ ಸಾಕು. ಭ್ರಾಮರಿ ಪ್ರಾಣಾಯಾಮ ಷಣ್ಮುಖ ಮುದ್ರೆಯಲ್ಲಿ ಒಂದು 5 ಟೈಮ್ ತೋರಿಸ್ತೀನಿ. ಶ್ವಾಸ ಯಾವಾಗ ತೊಗೊಳ್ಬೇಕು, ಶ್ವಾಸ ನಿಶ್ವಾಸ ಯಾವಾಗ ಮಾಡಬೇಕು ಅಂತ ಇನ್ನೊಂದು ಸಲ ನೋಡ್ಕೊಳ್ಳಿ. ತೋರು ಬೆರಳು ಕಣ್ಣುಬ್ಬಿನ ಮೇಲೆ, 2ನೇ ಮಧ್ಯದ ಬೆರಳು ಕಣ್ರೆಪ್ಪೆಗಳ ಮೇಲೆ, 4ನೇ ಉಂಗುರದ ಬೆರಳು ಮೂಗಿನ ಕೆಳಗೆ, ಕಿರು ಬೆರಳು ತುಟಿ ಕೆಳಗೆ, ಹೆಬ್ಬೆರಳು ಹಾಗೆ ಇರುತ್ತೆ. ಈಗ ಶ್ವಾಸ ತಗೊಳ್ತೀನಿ, ಕಿವಿಯನ್ನು ಮುಸ್ತೀನಿ. ಮಧ್ಯದಲ್ಲಿ ಒಂದ್ಸಲ ಉಸಿರಾಡಬೇಕು. ಏರೋಪ್ಲೇನು ನಿಂತ ಹಾಗೆ ಅನೇಕ ಸೌಂಡ್, ಬೋಂಗಾ ಅಥವಾ ವಿಷಲ್ ಕಂಪನಿಯಲ್ಲಿ ಒಂದು ಸೈರನ್ ಮಾಡಿರ್ತಾರೆ, ಅದರ ಉಪಾಧಿಯಲ್ಲಿ ಕೇಳಿಸುತ್ತೆ. ಇನ್ನು 3 ಟೈಮ್ಸ್ ನೋಡ್ಕೊಳ್ಳಿ. ಸೇಮ್ ಪ್ರೋಸೆಸ್ ಕಂಟಿನ್ಯೂ. ಷಣ್ಮುಖ ಮುದ್ರೆಯಲ್ಲಿ ಪ್ರಾಣಾಯಾಮ. ಇಲ್ಲಿ 3 ಪ್ರಕಾರ ಆಯಿತು. ಅದನ್ನು ಒಂದೊಂದು ಸರಿ ತೋರಿಸ್ತೀನಿ. ಹೆಬ್ಬೆರಳಿನಿಂದ ಸೇಮ್ ಪ್ರಾಣಾಯಾಮವೇ ಭ್ರಾಮರಿ. ಕೊನೆಗೊಂದು ಬೆರಳು ಚೇಂಜ್ ಅಷ್ಟೇ, ಕ್ರಿಯೆ ಅದೇ ಇರುತ್ತೆ. ಭ್ರಾಮರಿಯಿಂದ ಹುಳು ಇರುತ್ತೆ. ಭ್ರಾಮರಿ ಹುಳು ಅಂತ ನಿಮಗೆ ಗೊತ್ತಾಗಿದೆ. ಆ ಹುಳುವಿನ ಒಂದು ಸೌಂಡ್ ಬರ್ತದೆ. ಇದು ಪ್ರಾಣಾಯಾಮ ಭ್ರಾಮರಿ. ಮುಂದಿನ ಪ್ರಾಣಾಯಾಮವನ್ನು ನೋಡೋಣ. ಅದು ನೆಕ್ಸ್ಟ್ ಇವತ್ತಿಗಿಷ್ಟು ಪ್ರಾಣಾಯಾಮವನ್ನು ಮಾಡಿ ನಿಮ್ಮೆಲ್ಲರೂ ಸಹ ಒಂದು ಗುರುವಿನ ಸ್ಮರಣೆ ಮತ್ತು ಲೋಕದ ಬಗ್ಗೆ ಒಂದು ನುಡಿಯನ್ನು ನುಡಿಯೋಣ ಶ್ಲೋಕದ ರೂಪದಲ್ಲಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ
ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಭೂ ನಮಸ್ಕಾರ. ಮೇಲೆ ಹಸ್ತಗಳು ರಬ್ ಮಾಡೋಣ, ಮಸಾಜ್. ಎಲ್ರಿಗೂ ತುಂಬ ಧನ್ಯವಾದಗಳು. ಓಂ ಶಾಂತಿ, ನಮಸ್ಕಾರ.